ರಾಜ್ಯ ಕೈ ಸರ್ಕಾರಕ್ಕೆ ಜಾತಿ ಗಣತಿ ರಿಪೋರ್ಟ್ ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಜಾತಿ ಗಣತಿ ವರದಿಯಿಂದ ಕಾಂಗ್ರೆಸ್ ನಾಯಕರಿಗೆ ಹೈ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟಾಗಿದೆ ಜಾತಿ ಗಣತಿಯ ರಿಪೋರ್ಟ್. ಜಾತಿ ಗಣತಿ ವರದಿಯಿಂದ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ವರದಿಯಿಂದ ಸಮುದಾಯವನ್ನ ಎದುರು ಹಾಕಿಕೊಳ್ಳುವ ಭಯ ಶುರುವಾಗಿದೆ ಕೈ ಸರ್ಕಾರಕ್ಕೆ. ಜಾತಿ ಗಣತಿ ವರದಿಯ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆಯನ್ನ ನಿಯೋಗ ಈಗಾಗಲೇ ಭೇಟಿಯಾಗಿದೆ. ಎಐಸಿಸಿ ಅಧ್ಯಕ್ಷರ ಅಂಗಳವನ್ನ ಜಾತಿ ಗಣತಿ ವರದಿ ತಲುಪಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಜಾತಿ ಗಣತಿ ರಿಪೋರ್ಟ್ ಅನ್ನ ಅದರಲ್ಲೂ ಅಂಕಿಅಂಶಗಳನ್ನ ಬಿಡುಗಡೆ ಮಾಡ್ತೋ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಬಿಡಿಸಲಾಗದ ಕಗ್ಗಂಟು, ಜೊತೆಗೆ ಕೆಲವೊಂದಷ್ಟು ಆಯಾಮಗಳನ್ನ ಕೂಡ ಪಡ್ಕೊಳ್ತಾ ಇರುವಂತಹ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಹೀಗಾಗಿ ಜಾತಿ ಗಣತಿ ವರದಿಯಿಂದ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ವಪಕ್ಷದ ನಾಯಕರು ಸೇರಿದಂತೆ ವಿಪಕ್ಷಗಳಿಗೂ ಕೂಡ ಇದು ಟೀಕಾ ಪ್ರಹಾರ ಮಾಡೋದಕ್ಕೆ ಅಸ್ತ್ರ. ಹೀಗಾಗಿ ಈ ವರದಿ ಏನಾದ್ರೂ ಅನೌನ್ಸ್ ಆದ್ರೆ, ಜಾರಿಯಾದ್ರೆ ಪ್ರಬಲ ಸಮುದಾಯಗಳನ್ನ ಎದುರು ಹಾಕಿಕೊಳ್ಳುವಂತಹ ಭಯ ರಾಜ್ಯ ಸರ್ಕಾರದ ಮುಂದಿದೆ. ಹೀಗಾಗಿ ಈ ಜಾತಿ ಗಣತಿಯ ಪರ ಸಿಎಂ ಸಿದ್ದರಾಮಯ್ಯ ಅವರು ನಿಂತ್ಕೊಂಡಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಯ ಕೂಡ ಇತ್ತು. CWC ಮೀಟಿಂಗ್ ನ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷರು ಕೂಡ ಜಾತಿ ಗಣತಿಗೆ ಅಸ್ತು ಅಂತ ಹೇಳಿದ್ರು. ಹೀಗಾಗಿ ಈ ನಿಯೋಗ ಏನಿದೆ ಅದು ಎಐಸಿಸಿ ಅಧ್ಯಕ್ಷರ ಅಂಗಳವನ್ನ ತಲುಪಿದೆ. ಇನ್ನು ಒಕ್ಕಲಿಗ ಹಾಗೆ ಲಿಂಗಾಯತ ನಾಯಕರ ನಿಯೋಗದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇರೋದು. ಸಂಪುಟ ಸಭೆಯ ಬಳಿಕ ಖರ್ಗೆಯನ್ನ ನಿಯೋಗ ಭೇಟಿ ಮಾಡಿರೋದು. ಅಂದ್ರೆ ಜಾತಿ ಗಣತಿ ವರದಿಯ ಸಾಧಕ ಬಾಧಕಗಳು ಏನೇನಿದೆ ಇದರ ಕುರಿತಂತೆ ಚರ್ಚೆ ಮಾಡಬೇಕು. ಹಾಗಾಗಿ ರಾಜ್ಯ ಸರ್ಕಾರದ ನಿರ್ಧಾರವೇ ಅಂತಿಮ ಎನ್ನುವಂತ ಸಂದೇಶ ರವಾನೆಯಾಗುತ್ತೆ. ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯ ಲಾಭ ತರುತ್ತೆ ಜಾತಿ ಗಣತಿ ಜಾರಿಯ ರಿಸಲ್ಟ್ ಏನೇ ಬಂದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಹೊಣೆ ಹೊರಬೇಕಾಗತ್ತೆ. ಹಾಗಾಗಿ ವರದಿ ವಿಚಾರದಲ್ಲಿ ಸಿಎಂ ಮೇಲೆಯೇ ಕಂಪ್ಲೀಟ್ ಹೊರೆ ಬೀಳತ್ತೆ. ಈಗಾಗಲೇ ಈ ಹಿಂದೆಯೂ ಕೂಡ ಜಾತಿ ಗಣತಿ ವರದಿ ವಿಚಾರಕ್ಕೆ ಯಾವುದೇ ಮುಖ್ಯಮಂತ್ರಿಗಳು ಕೂಡ ಈ ಜಾತಿ ಗಣತಿಯ ಜೇನುಗೂಡಿಗೆ ಕೈ ಹಾಕೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಜಾತಿ ಗಣತಿ ಅಂತ ಹೇಳಿದ್ರೆ ಕೇವಲ ಸಮುದಾಯದ ವಿಚಾರಕ್ಕೆ ಅಥವಾ ಜೀವನ ಮಟ್ಟ ಹೇಗಿದೆ ಅಥವಾ ಯೋಜನೆಗಳ ಅನುಷ್ಠಾನ ಮಾತ್ರ ಅಲ್ಲದೆ ಎಲೆಕ್ಷನ್ನ ದೃಷ್ಟಿಯನ್ನ ಕೂಡ ಇಟ್ಕೊಳ್ಳೋದ್ರಿಂದ. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತು. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಿಯೋಗ ಭೇಟಿ ಮಾಡ್ತಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಜಾತಿ ಜನಗಣತಿಯ ವರದಿಯ ವಿಚಾರವಾಗಿ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್ ಸೇರಿದಂತೆ ಒಕ್ಕಲಿಗ ಮತ್ತು ಲಿಂಗಾಯತ ನಿಯೋಗ ಹೋಗಿ ಈ ಜಾತಿ ಜನಗಣತಿಯ ಸಾಧಕ ಬಾಧಕಗಳ ಕುರಿತು ಒಂದಷ್ಟು ಚರ್ಚೆಗಳು ಮಾಡಿರುವಂತದ್ದು, ಎಲ್ಲೆಲ್ಲಿ ಲೋಪಗಳಾಗಿದ್ದಾವೆ, ಅವರ ಆಕ್ಷೇಪ ಏನು ಅಂತ ಇದರ ಮುನ್ಸೂಚನೆಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಚಾರಕ್ಕೆ ಸಂಪರ್ಕ ಕಡಿತವಾಗ್ತಾ ಇದೆ. ಅಂದ್ರೆ ರಾಜ್ಯದಲ್ಲಿ ಈ ಜಾತಿ ಗಣತಿಯ ವಿಚಾರ ಏನಿದೆ ಬಿಡಿಸಲಾಗದ ಒಂಥರ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕಂಪ್ಲೀಟ್ ಹೊಣೆಯನ್ನ ಹೊರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಯಾರೇ ಮುಖ್ಯಮಂತ್ರಿ ಆಗಿದ್ರು ಜಾತಿ ಗಣತಿಯ ವಿಚಾರಕ್ಕೆ ಸವಾಲನ್ನ ತೆಗೆದುಕೊಳ್ಳೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ನಿಯೋಗ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ.